ಎಲ್ರಿಗೂ ನಮಸ್ಕಾರ. ಎಲ್ಲರೂ ಬಹಳ ದಿವಸದಿಂದ ಕೇಳತಕ್ಕಂತಹ, ಬಹಳ ದಿನದಿಂದ ಆಸಕ್ತಿಕರವಾಗಿ ನನ್ನ ಹತ್ರ ಕೇಳಿರ್ತಕ್ಕಂತಹ, ಬಹಳ 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 ನನ್ನ ಹತ್ರ ಎಲ್ಲ ಪುಸ್ತಕಗಳ ಬಗ್ಗೆ ಕೇಳೋರು, ಭಗವದ್ಗೀತೆ ಬಗ್ಗೆ ಕೇಳೋರು, ಗರುಡ ಪುರಾಣದ ಬಗ್ಗೆ ಕೇಳೋರು, 18 ಶಾಸ್ತ್ರ, 4 ವೇದ, ಎಲ್ಲದ್ರ ಬಗ್ಗೆ ಕೇಳಿದರೆ, ಬಟ್ ಅತಿ ಹೆಚ್ಚು ಡಿಮ್ಯಾಂಡೆಡ್ ಆಗಿ ಕೇಳಿರ್ತಕ್ಕಂಥ ಪುಸ್ತಕ ಒಂದಿತ್ತು. ಆ್ಯಂಡ್ ಆ ಪುಸ್ತಕ ನಾನು ಆಲ್ಮೋಸ್ಟ್ ಓದಿರಲಿಲ್ಲ, ನಿಜ ಹೇಳ್ಬೇಕಂದ್ರೆ. ಅಂದರೆ ಆ ಪುಸ್ತಕ ಅದರಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಒಂದು ಥಿಯರಿಟಿಕಲ್ ನಾಲೆಡ್ಜ್ ಇತ್ತು. ಅಂದರೆ ಬೇರೆಯವರು ಹೇಳಿದ್ದನ್ನೇ ಕೇಳ್ತಿದ್ದೆ. ಓಕೆ, ಹೀಗಿರಬಹುದು ಇದು, ಓಕೆ ಹೀಗೆ ಮಾಡಬೇಕು, ಓಕೆ ಆಯಿತು ಮಾಡೋಣ ಏನೋ ಅಂದ್ಕೊಳ್ತಿದ್ದೆ, ಮಾಡಿದ್ರೆ ಆಯಿತು. ಬಟ್ ನನಗೆ ತುಂಬ ಜನ ನೋಡು, ಆ ಬುಕ್ ಬಗ್ಗೆ ಹೇಳು, ನಮಗೆ ಆ ಬುಕ್ ಇದ್ದರೆ ಹೇಳು, ಆ ಥರ ಬುಕ್ ಇದ್ದರೆ ಹೇಳು, ಆ ಥರ ಬುಕ್ಕೇ ಬೇಕು ನಮಗೆ. ಯಾವ ಬುಕ್ ಅಂದರೆ ಇದು ಉಲ್ಟಾ ಕಾಣ್ತಿರ್ಬೋದು ನಿಮಗಿದು. ಅಂದರೆ ಈ ಬುಕ್ಕು ನೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ, ದುಡ್ಡು ಮಾಡುವುದು ಹೇಗೆ. ನನಗೆ ಗೊತ್ತಿಲ್ಲ, ಈ ಬುಕ್ ಬರೆದವರು ದುಡ್ಡನ್ನು ಹೇಗೆ ಮಾಡಬೇಕು ಅಂತ ಇದರಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರಂತೆ. ಅಂದರೆ ದುಡ್ಡನ್ನ ಹೀಗೆ ಮಾಡಬೇಕು ಅನ್ನೋದು ಬರೆದಿದ್ದು ಡಾಕ್ಟರ್ ಎಂಡಮೂರಿ ವೀರೇಂದ್ರನಾಥ್ ಅವರು ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಎಂಡಮೂರಿ ವೀರೇಂದ್ರನಾಥ್ ಅವರು ಇಟ್ಸ್ ನಾಟ್ ಆರ್ಡಿನರಿ ಪರ್ಸನ್. ಆಂಧ್ರ ಪ್ರದೇಶದೊಳಗೆ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ 15 ವರ್ಷ ಸೇವೆ ಸಲ್ಲಿಸ್ಯಾರ. ಅವ್ರದ್ದು ಪೂರ್ಣ ಪ್ರಮಾಣದಲ್ಲಿ ಬುಕ್ಕಲ್ಲಿ ಪ್ರಥಮವಾಗಿ ಬರೆದಿದ್ದಾರೆ. ಆ್ಯಂಡ್ ದುಡ್ಡು ಮಾಡೋದು ಹೇಗೆ, ನನಗೆ ಈ ಥರ ಒಂದು ಬುಕ್ ಇರುತ್ತೆ ಅನ್ನೋದು ಕಾನ್ಸೆಪ್ಟ್ ಐಡಿಯಾದಲ್ಲಿರಲಿಲ್ಲ. ಅಂದರೆ ಎಲ್ಲರಿಗೂ ಗೊತ್ತು ದುಡ್ಡು ಮಾಡೋದು ಹೇಗೆ, ದುಡಿದ್ರೆ ದುಡ್ಡು ಬರ್ತದೆ ಅಂತ. ಬಟ್ ದುಡಿದ್ರೆ ದುಡ್ಡು ಬರ್ತೈತಿ ಅನ್ನೋ ಸುಳ್ಳು ನನ್ನ ಪ್ರಕಾರ. ಯಾಕಂದ್ರೆ ಹೊಲ ಮನೆ ದುಡಿಯೋರು ಭಾಳ ಕಷ್ಟಪಟ್ಟು ದುಡಿತಾರೆ. ಹೆಂಗಪ್ಪ ಅಂದ್ರೆ ಕತ್ತಿ ದುಡ್ದಂಗೆ ದುಡಿತಾರೆ. ಕತ್ತಿನೂ ದುಡಿತಾರೆ. ನಿಜ ಹೇಳ್ಬೇಕಂದ್ರೆ ಕತ್ತಿ ಭಯಂಕರ ಕಷ್ಟಪಟ್ಟು ದುಡಿತೈತೆ, ಅದ್ರ ಕುದುರೆ ಅಷ್ಟು ಆರಾಮಾಗಿರೋಕ್ಕಾಗಲ್ಲ. ಕತ್ತಿ ಹೆಂಗೆ ದುಡಿತೈತೆ ಅಂದ್ರೆ ಕತ್ತಿಗೆ ಯಾವುದೇ ಭಾರದ ಭಯವಿರಲಾರಷ್ಟು ದುಡಿತೈತಿ. ಕತ್ತಿ ಯಾವತ್ತು ನನಗಿದು ಭಾರ ಆಗೈತಿ ಅನ್ನಲ್ಲ, ಅಷ್ಟು ದುಡಿತೈತಿ. ಆದರೂ ಕತ್ತಿಗೆ ಹೊಡಿತಾರೆ. ಅದರ ಕುದುರೆ ಅಷ್ಟು ದುಡಿಯಲ್ಲ, ಕುದುರೆಗೆ ಕರ್ಕೊಂಡು ಹೋಗಿ ಮುತ್ತು ಕೊಡ್ತಾರೆ. ಯಾಕೆ ಈ ಜಗತ್ತು? ಈ ಬುಕ್ಕಲ್ಲಿ ಏನಿದೆ, ದುಡ್ಡು ಮಾಡೋದು ಹೇಗಿದೆ. ಓಕೆ, ಈ ದುಡ್ಡು ಮಾಡೋದು ಹೇಗೆ ಅಂತ ಬಂದಾಗ ದುಡಿಬೇಕು. ದುಡಿದ್ರೆ ದುಡಿಮೆಯ ತಾಯಿ, ಹೌದಿಲ್ಲ? ಅಂದರೆ ನೀನು ದುಡಿದ್ರೆ ದುಡ್ಡು ಬರುತ್ತೆ. ಆ ದುಡ್ಡಿಗೆ ತಾಯಿ ಯಾವುದಂದ್ರೆ ದುಡಿಮೆ. ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ ಅಲ್ವಾ? ಕಾಯಕವೇ ಕೈಲಾಸ. ಹೌದು, ತುಂಬ ಜನ ದುಡಿತಾರೆ. ಒಬ್ಬೊಬ್ಬರು ಸಾಯೋವರೆಗೂ ದುಡಿತಾನೇ ಇರ್ತಾರೆ. ತಮ್ಮ ಮಕ್ಕಳು ಬರೋವರೆಗೂ ದುಡಿತಾರೆ, ತಮ್ಮ ಮೊಮ್ಮಕ್ಕಳು ಬರೋವರೆಗೂ ದುಡಿತಾರೆ. ಬಟ್ ಬಡವರಾಗೇ ಇರ್ತಾರೆ. ಹೀಗ್ಯಾಕಿದೆ ಜಗತ್ತು? ಬಡವರಾಗೇ ಯಾಕಿದ್ದಾರೆ? ತುಂಬ ಸರಿ ನಾನು ಕೇಳಿದ್ದಾರೆ, ಎಷ್ಟೋ ಜನ ಕೇಳಿದ್ದಾರೆ, ಅಲ್ಲ ಏನಾರ ಐತಾರ ನೋಡು ಜಾತಕ ದೋಷ, ಜಾತಕ ಫಲ. ಜಾತಕಗಳು ಅನ್ನೋದು ತುಂಬ ವಿಚಿತ್ರವಾದಂಥ ವಿಚಾರಗಳು. ನಾನು ಮೊನ್ನೆ ಒಂದು ಹಾಕಿದ್ದೆ ಸ್ಟೇಟಸ್, ನಾ ಭೂತ ನ ಭವಿಷ್ಯತ್. ಭೂತ ಮತ್ತು ಭವಿಷ್ಯತ್ ಬಗ್ಗೆ ಯೋಚನೆ ಮಾಡುವವರು ರಾಕ್ಷಸನ ಕೈಯಲ್ಲಿ ಸಿಕ್ಕ ಮಾನವನಂತೆ. ಅವರು ರಾಕ್ಷಸನ ಕೈಯಾಗ ಸಿಕ್ಕ ಮಾನವನಂಗೆ ಅವರು ಭೂತ ಮತ್ತು ಭವಿಷ್ಯತ್ ಯೂಸ್ ಮಾಡೋರು. ಭೂತ ಮತ್ತು ಭವಿಷ್ಯತ್ ಬಗ್ಗೆ ನಿನಗೆ ಯೋಚನೆ ಬೇಕಾಗಿಲ್ಲ. ಭೂತ ನೀನು ಬದಲು ಮಾಡೋಕ್ಕಾಗಲ್ಲ, ಭವಿಷ್ಯತ್ ನಿನ್ನ ಕೈಲಿಲ್ಲ. ಸೊ ವೈ ಯಾಕೆ ಯೋಚನೆ ಯಾಕೆ? ಭೂತದಲ್ಲಿ ನಿಂದು ವಯಸ್ಸು, ಬಾಲ್ಯ ಕಳೆದೋಗಿದೆ, ಬಾಲ್ಯವನ್ನು ತರೋಕ್ಕಾಗಲ್ಲ. ಬಾಲ್ಯದಲ್ಲಿ ಕಲಿಬೇಕಾಗಿತ್ತು, ಕಲಿಯೋಕ್ಕಾಗಿಲ್ಲ. SSLC ಏನೋ ಪರ್ಸೆಂಟೇಜ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. PU ಏನೋ ಪರ್ಸೆಂಟೇಜ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ಡಿಗ್ರಿ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ಡಿಗ್ರಿ ಆದಮೇಲೆ BEd ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ಸೊ ಇಟ್ಸ್ ಹ್ಯಾಪನ್, ಆಗೋಯ್ತಿದು. ಇದ್ರ ಬಗ್ಗೆ ನೀ ಯೋಚನೆ ಮಾಡಿ ಏನಾದರೂ ಬದಲಿಸೋದಿದೆಯಾ? ಇಲ್ಲ. ಓಕೆ, ಇವಾಗ ನಾನು ಡಿಗ್ರಿ ಮಾಡಿದ್ದೀನಿ ಗುರು, ಇಲ್ಲೇ ನಿಲ್ಲಿಸಿದ್ದೀನಿ, ಮುಂದೇನು ನೋಡುವಂತ ಎಷ್ಟೋ ಜನ ಕೇಳಿದ್ದಾರೆ. ನಾನು ಜಾಬ್ ಸಿಗುತ್ತಾ ಇಲ್ಲ, ನಾನು ಸೆಟ್ಲ್ ಆಗ್ತಾ ಇನ್ನಲ್ಲ. ಓಕೆ, ನಾನು ಹೇಳ್ಬೋದು ನಿನ್ನ ಮನಸ್ಸಿನ ಸಮಾಧಾನಕ್ಕೆ, ನಿನಗೆ ಜಾಬ್ ಸಿಗುತ್ತಾ?
ಖಂಡಿತವಾಗಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಪ್ರಯತ್ನ ಪಡು. ನಾನು ಹೇಳಿಲ್ಲ ಅಂದರೂ ಆಗುತ್ತಲ್ಲ ಅದು ಪ್ರಯತ್ನ ಪಟ್ರೆ. ಬಟ್ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಬಹಳ 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 ಸೂಕ್ಷ್ಮವಾದಂಥ ಮತ್ತು ಬಹಳ ತೀಕ್ಷ್ಣವಾದಂಥ ವಿಚಾರ ಅಂದ್ರೇನು, ಪ್ರಯತ್ನ ಅಂದರೆ ಏನು, ಪ್ರಯತ್ನ ಅಂದರೆ ಏನು, ವಾಟ್ ಈಸ್ ಪ್ರಯತ್ನ. ಪ್ರಯತ್ನ ಅಂದರೆ ಯಾವುದು? ಜಸ್ಟ್ ಟ್ರೈ 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 ಅಗೇನ್. ನಮಗೊಂದು 90th ಪಾರ್ಟ್ ಇತ್ತು, ಟ್ರೈ 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 ಅಗೇನ್. ಫಿನಿಕ್ಸ್ ಹಕ್ಕಿ ಥರ ಬರಬೇಕು ಮನುಷ್ಯ, ಪದೇ 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 ಪದೇ. ಯಾವ ಥರ ಬರಬೇಕಂದ್ರೆ ಪದೇ 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 ಬಿದ್ರೂ ಫಿನಿಕ್ಸ್ ಹಕ್ಕಿ ಹೇಗೆ ನೀರಲ್ಲಿ ಬಿದ್ರೂ ಮತ್ತೆ ಹಾರಿಕೊಂಡು ಬರುತ್ತಲ್ಲ ಆ ಥರ ಬರಬೇಕು ಅಂತೆ. ಫಿನಿಕ್ಸ್ ಹಕ್ಕಿಯ ಗುಣ ಅದು. ನೀರಲ್ಲಿ ಬಿದ್ರೂ ಸಹಿತ ವಾಪಸ್ ನೀರಲ್ಲಿ ಬೇಟೆಯನ್ನಾಡಿ ವಾಪಸ್ ನೀರು ಎದ್ದು ಬಾನಿಗೆ ಚುಮುಕಿ ಅಲ್ಲಿ ಬೇಟೆಯನ್ನಾಡಿ ವಾಪಸ್ ನೀರಿಗೆ ಬಿದ್ರೂ ಮತ್ತೆ ವಾಪಸ್ ನೀರಿಂದ ಎದ್ದೇಳತಕ್ಕಂಥ ಶಕ್ತಿ ಫಿನಿಕ್ಸ್ ಹಕ್ಕಿಗೆ ಇದೆ. ಫಿನಿಕ್ಸ್ ಹಕ್ಕಿಯಾಗಿ ಬರಬೇಕು. ತೆಲುಗುದಲ್ಲಿ ಒಂದು ಮಾತಾಯಿದೆ, ಎಂಥ ಸಾರಿ ಕೊಟ್ಟಿನ ಚಾವನಿ ಪಾವು ರಾಣಿ ನೀವು ಅಂತ ಹೇಳ್ತಾರೆ. ಎಷ್ಟು ಸಾರಿ ಹೊಡೆದ್ರೂ ಸಾಯದೇ ಇರೋದು ಹಾವಿನ ಥರ ಇರ್ಬೇಕು ನಿನ್ನ ಪ್ರಯತ್ನ. ಆಗ ಮಾತ್ರ ನೀನು ಮಾಡ್ತಕ್ಕಂಥ ಕೆಲಸದಲ್ಲಿ ಸಕ್ಸಸ್ ಕಾಣಕ್ಕೆ ಸಾಧ್ಯ. ನೀನು ಮಾಡ್ತಕ್ಕಂಥ ಕೆಲಸದಲ್ಲಿ ನಿನಗೆ ಶ್ರದ್ಧೆ ಇಲ್ಲ, ನೀನು ಮಾಡ್ತಕ್ಕಂಥ ಕೆಲಸದಲ್ಲಿ ನಿನಗೆ ಭಕ್ತಿ ಇಲ್ಲ, ನೀನು ಮಾಡ್ತಕ್ಕಂಥ ಕೆಲಸದಲ್ಲಿ ನಿನಗೆ ಆಸಕ್ತಿ ಇಲ್ಲ ಅಂದರೆ ಕೆಲಸ ಬಿಟ್ಬಿಡು. ಇವತ್ತೇ ಬಿಟ್ಬಿಡು, ಈ ಕ್ಷಣಕ್ಕೆ ಬಿಟ್ಬಿಡು. ಯಾಕಂದರೆ ನೀನು ಮಾಡ್ತಕ್ಕಂಥ ಕೆಲಸದಲ್ಲಿ ನಿನಗೆ ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ, ಪ್ರೀತಿ ಇಲ್ಲ ಅಂದರೆ ವೇಸ್ಟ್. ಇಟ್ಸ್ ವೇಸ್ಟ್ ಆಫ್ ಟೈಮ್, ಇಟ್ಸ್ ಎ ವೇಸ್ಟ್ ಆಫ್ ಲೈಫ್. ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಾರೆ. ಕಾಯಕವೇ ಕೈಲಾಸ ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ನಿನ್ನ ಕೈಲಾಸಾಧಿಪತಿ ಆಗಿರ್ತಾನೆ ಅಲ್ವಾ. ಕೈಲಾಸ ಅಂದರೆ ಕೈಲಾಸದಲ್ಲಿ ಯಾರು ಇರ್ತಾರೆ? ಶಿವ ಇರ್ತಾನೆ ಅಂತ ಅನ್ಕೊಂಡ್ರು ಸಹಿತ, ಕೈಲಾಸ ಯಾರು ಶಿವ ಇರ್ತಾನೆ ಅಂತ ಯಾರೂ ನೋಡಿಲ್ಲ, ಬಟ್ ಇರ್ತಾನೆ ಅಂತ ಅನ್ಕೊಂಡ್ರು ಸಹಿತ ಅಲ್ಲಿರ್ತಕ್ಕಂಥ ಕೈಲಾಸ ಅಧಿಪತಿ ಯಾರು? ಶಿವ. ಅಂದರೆ ಇಲ್ಲಿ ನಿನಗೆ ಕೈಲಾಸ ನೀನು ಮಾಡ್ತಕ್ಕಂಥ ಕೆಲಸ ಆದರೆ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ನಿನಗೆ ಶಿವನಾಗಿರ್ಬೇಕಲ್ವೇ. ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ. ಪ್ರತಿ ಸರಿ ನಾವು ಎಷ್ಟೋ ಜನರ ಹತ್ರ ಕೇಳಿದ್ದೀನಿ, ಕಾಯಕವೇ ಕೈಲಾಸ ಅಂತಿರ್ತಾರೆ, ತಮ್ಮ ಕೆಲಸಕ್ಕೆ ತಾವೇ ಬೈತಿರ್ತಾರೆ. ನಾನು ನೋಡಿದ್ದೀನಿ, ನಾನು ಬೈಕೊಂಡಿದ್ದೀನಿ ನಮ್ಮ ಸರಿ, ಇಲ್ಲ ಅಂತಲ್ಲ. ಯಾಕಂದ್ರೆ ಅಷ್ಟು ಮನುಷ್ಯನಿಗೆ ಡಿಪ್ರೆಸ್ ಆಗ್ಬಿಡ್ತದೆ ಮನುಷ್ಯ. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಯಾರಿಗೋಸ್ಕರ ದುಡಿತಾ ಇದ್ದೇವೆ ಅನ್ನೋದೇ ಮರೆತು ಹೋಗ್ಬಿಡುತ್ತೆ. ಅವ್ನು ಯಾರಿಗೋಸ್ಕರ ಮಾಡಕತ್ತೀವಪ್ಪ ಇದನ್ನು? ಈ ಮದುವೆ ಆಲಾರ್ದಂತೂ ದೊಡ್ಡ ಸಮಸ್ಯೆ. ನಾನು ಎಷ್ಟು ನಕ್ಕಿನಂದ್ರೆ ಅವ್ರ ಸಲುವಾಗಿ ಮದುವೆ ಎಲ್ಲರೂ ಒಂದು ಸಮಸ್ಯೆ ಇರ್ತೈತಿ. ನಾ ಯಾರಿಗೋಸ್ಕರ ದುಡಿಬೇಕು? ತಂದೆ ತಾಯಿ ದುಡಿಬೇಕು, ಓಕೆ, ತಂದೆ ತಾಯಿಗೆ ದುಡಿತೀನಿ. ತಂದೆ ತಾಯಿ ದುಡಿಬೇಕಾದಂಥದ್ದು ನನ್ನ ಕರ್ತವ್ಯ, ನಾನು ದುಡಿತೀನಿ, ನನ್ನ ತಂದೆ ತಾಯಿನ ಸಾಕ್ತೀನಿ. ಸಾಕೋದು ಎಲ್ಲರೂ ಸಾಕ್ತಾರೆ, ಹಿಂಗೆ ಸಾಕ್ಬೇಕಂತ ಆಸೆ ಇರ್ತೈತೆ ಭಾಳ ಮಿಡಲ್ ಕ್ಲಾಸ್ ಹುಡುಗರಿಗೆ. ಹಿಂಗೆ ಸಾಕ್ಬೇಕು, ನಮ್ಮ ಅವ್ಗೆ ಇದನ್ನೇ ತಂದು ಕೊಡಬೇಕು, ನಮ್ಮ ಅವ್ಗೆ ಇದೇ ಥರನ ಮಾಡಬೇಕು, ನನ್ನ ಹುಡುಗಿಗೆ ಇದನ್ನೇ ತಂದು ಕೊಡಬೇಕು. ಈ ಎಲ್ಲ ಆಸೆಗಳು ಫುಲ್ಫಿಲ್ ಆಗೋದು ಯಾವಾಗಂದ್ರೆ ದುಡ್ದಾಗ ಮಾತ್ರ. ದುಡಿಮೆ ಹೆಂಗಿರ್ಬೇಕು ಅಂದ್ರೆ ಎಲ್ಲರಿಗೂ ಸಹಿತ ಲಕ್ಷ್ಯದಲ್ಲಿ ಬರಬೇಕು ಅಂತ ಆಸೆ. ಲಕ್ಷ್ಯದಲ್ಲಿ ಬರಬೇಕು ಅಂದರೆ ಲಕ್ಷ್ಯದಲ್ಲಿ ಬರುವ ಹಾಗೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅದು ಗೊತ್ತಿಲ್ಲ. ಲಕ್ಷ್ಯ ಬರಬಾರ್ದು. ಒಂದು 50,000 ರೂಪಾಯಿ ಸಂಬಳ ಆದ್ರೆ ಸಾಕು, ಏನು ಬೇಕಾದ್ರೆ ಮಾಡೋದು ತುಳಿ. ಮೊನ್ನೆ ನಮ್ಮ ದೋಸ್ತನ ಒಂದು 50,000 ರೂಪಾಯಿ ಸಂಬಳ ಇದ್ರು ನೋಡು, ಯಾರಾದ್ರೂ ಬೇರೆದಾರ ಮುಕ್ಕಳಿ ತೊಳಿಂದ್ರು ತೊಳಿತೀನಿ ನಾನು. ಹಂಗಿರಲ್ಲ ಅದು. ಬೇರೆದವ್ರು ಮುಕ್ಕಳಿ ತೊಳೆದು ಬೇಕಾಗಿಲ್ಲ, ಜಸ್ಟ್ ನೀನು ಮಾಡಬೇಕಾಗಿದ್ದನ್ನು ಕರೆಕ್ಟಾಗಿ ಮಾಡಿದರೆ ಸಾಕು, 50,000 ಬರ್ತೈತೆ ನಿನಗೆ. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸ್ನ ನಾವು ಜಾಸ್ತಿ ಮಾಡ್ಕೊಳ್ಳಲ್ಲ. ಸಮಸ್ಯೆ ಅದು. ಸ್ಕಿಲ್ಲ, ನೀನು ಮಾತಾಡ್ತಕ್ಕಂಥ ಸ್ಥೈರ್ಯನೇ ಇರಲ್ಲ. ಜನರ ಹತ್ರ ಮಾತಾಡ್ಸ್ತಕ್ಕಂಥ ಸ್ಥೈರ್ಯ ಇಲ್ಲ, ಧೈರ್ಯ ಇಲ್ಲ. ಆ್ಯಂಡ್ ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಕ್ಕಂಥ ಧೈರ್ಯ ಮೊದಲೇ ಯಾವನಿಗೂ ಇರಲ್ಲ. ಬಹಳ ಜನಕ್ಕೆ ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋಕ್ಕಾಗಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡೋಕ್ಕಾಗಲ್ಲ ಎದುರುಗಡೆ ಇರೋನಿಗೆ ನೀನು. ಅದು ಮೇನ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲಲ್ಲಿ ಫಸ್ಟ್ ಬರೋದೇ ಟಾಕಿಂಗ್ ಸ್ಕಿಲ್. ಮಾತಾಡಬೇಕು. ನೀನು ಎಂತಲ್ಲಿ ಮಾತಾಡಬೇಕಂದ್ರೆ 10,000 ಜನ ನೀನು ಸುತ್ತ ಇರಲಿ, ಬಟ್ ನೀನು ಹೇಳಬೇಕಾಗಿರೋದನ್ನ ಹೇಳಬೇಕು. ಯಾರಿಗೆ? ನಿನ್ನ ಕಸ್ಟಮರ್ಗೆ, ನಿನ್ನ ಗ್ರಾಹಕನಿಗೆ, ನಿನ್ನ ಮ್ಯಾನೇಜರ್ಗೆ, ನಿನ್ನ ಆಡಿಟರ್ಗೆ, ಸಮಥಿಂಗ್ ಏನೋ ಒಂದು ಮಾಲಕನಿಗೆ ಹೇಳಬೇಕಾಗಿರೋದನ್ನು ಹೇಳಲೇಬೇಕು ನೀನು. ಯಾಕೆ ಹೇಳಬೇಕು ಅಂದರೆ ಯಾವುದೇ ಕಾರಣದಿಂದಲೂ ನಿನ್ನ ಕೆಲಸ ನಿಲ್ಲಬಾರ್ದು. ಯಾವುದೇ ಕಾರಣ, ದರ್ ಇಸ್ ನೋ ರೀಸನ್ಸ್. ಯಾಕಂದರೆ ಜಗತ್ತು ಹೇಗಿದೆ ಅಂದರೆ ನಿನ್ನ ಕಾರಣಗಳನ್ನು ಕೇಳಲ್ಲ, ನೀನು ಸಕ್ಸಸ್ಸಾ ಫೇಲ್ಯೂರಾ ಅಷ್ಟೇ ಕೇಳೋದು.
ಇವಾಗ ಗಳಿಸಿಲ್ಲ ಅಷ್ಟೇ ಕೇಳೋದು ಜಗತ್ತು. ಹೌದಲ್ಲ? ಫೈನಲಿ ನಾನು ಹಂಗೆ ಮಾಡಿದ್ದೀನಿ ರೀ, ಹಿಂಗೆ ಮಾಡಿದ್ದೀನಿ ರೀ, ಯಾರು ಕೇಳಲ್ಲ. ನೋ ಒನ್ ಕೇರ್ ಅಬೌಟ್ ಯುವರ್ ಎಫರ್ಟ್, ದಿ ಆಲ್ ಆರ್ ಕೇರ್ ಅಬೌಟ್ ಯುವರ್ ರಿಸಲ್ಟ್. ನಾನು ಇಷ್ಟು ಕಷ್ಟಪಡಕತ್ತೀನಿ, ನನಗೆ ಡ್ರೈವಿಂಗ್ ಮಾಡಿ ಕುಂಡ್ಯಾಗ ಮಳೆ ಕೊಡ್ದಾವು, ಮೂಲವ್ಯಾಧಿ ಆಗೈತಿ, ಯಾರು ಕೇಳಲ್ಲ. ಪೇಮೆಂಟ್ ಎಷ್ಟೈತೆ ಅಲ್ಟಿಮೇಟ್. ನಾನು ಇಷ್ಟು ಕಷ್ಟಪಡ್ತೀನಿ, ಬಾರ್ನೇ ಆಗದೀನಿ, ಇಷ್ಟು ಕಷ್ಟಪಡ್ತೀನಿ, ಇಷ್ಟೆಲ್ಲ ಮಾಡ್ತೀನಿ, ಯಾರ್ಯಾರೋ ಬೈತಾರೆ ನನಗೆ ಬಾರ್ನೊಳಗೆ, ಯಾರ್ಯಾರೋ ಏನೋ ಅಂತಾರೆ, ಯಾರೋ ನಿಮ್ಮ ಅವ್ನು ಅಂತಾರೆ, ಏನೋ ಅಂತಾರೆ. ನಾನು ನಮ್ಮ ಮನ್ಯಾಗ ಒಂದು ಚರಿಗೆ ತುಂಬಿದ ನೀರು ಯಾರಿಗೆ ಕೊಡಲ್ಲ. ನಾನು ಬಾರ್ನೊಳಗೆ ಅಷ್ಟೆಲ್ಲ ಜನರಿಗೆ ಸಹಾಯ ಮಾಡ್ತೀನಿ. ಯಾರೂ ನನ್ನ ಯಾರೂ ಅರ್ಥ ಮಾಡ್ಕೊಳ್ಳೋವಲ್ರು, ಕೇಳಲ್ಲ. ಎದಕ್ಕೆ ಅರ್ಥ ಮಾಡ್ಕೋಬೇಕು? ದೇ ಕೇರ್ ಅಬೌಟ್ ಯುವರ್ ಸ್ಯಾಲ್ರಿ, ದಟ್ಸ್ ಇಟ್, ಮುಗೀತು. ನಿನ್ನ ಪಗಾರದ ಬಗ್ಗೆನೇ ಚಿಂತೆ ಇರೋದು. ನೀನು ಎಷ್ಟೇ ಒಳ್ಳೆಯವನಾಗಿರು, ಪೀಪಲ್ ಥಿಂಕ್ ಅಬೌಟ್ ಯುವರ್ ಮನಿ, ನಾಟ್ ಮನಸ್ಸಿನ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಮನಸ್ಸು ಹೊಯ್ಕೊತ್ತಾ ಹೋಗಲಿ, ಯಾರಿಗೂ ಅದ್ರ ಬಗ್ಗೆ ಭಯ ಇಲ್ಲ, ಯಾರಿಗೂ ಅದ್ರ ಬಗ್ಗೆ ಕಾಳಜಿ ಇಲ್ಲ, ಯಾರಿಗೂ ಅದ್ರ ಬಗ್ಗೆ ಕೇರ್ ಇಲ್ಲ. 100% ಇದು ತಿಳ್ಕೊಂಬಿಡ್ರಿ. ಕಮರ್ಷಿಯಲೈಸ್ ಆಗೈತಿ ಮೈಂಡು. ತುಂಬ ಮನುಷ್ಯರು ಹೇಳ್ತಾರೆ ಅದು ಹಂಗೈತಿ, ಪ್ರೀತಿ ಪ್ರೋತ್ಸಾಹ ಮುಖ್ಯ, ಏನದು ಪ್ರೀತಿ ಮುಖ್ಯ, ಸಂಬಂಧಗಳು ಮುಖ್ಯ, ಅದು ಮುಖ್ಯ, ಇದು ಮುಖ್ಯ. ಯಾವುದು ಮುಖ್ಯ ಅಲ್ಲ. ದುಡಿದು ಹಾಕಿದ್ರನ ಹೆಂಡತಿ ಸಹಿತ ನಿನ್ನ ಮಗ್ಲಕ್ಕೆ ಬಾ ಅಂತ ಕರೆಯೋದು. ದುಡಿದು ಹಾಕಿದ್ರನ ಸಹಿತ ತಾಯಿ ಇವ ನನ್ನ ಮಗ ಅಂತ ಹೇಳೋದು. ದುಡಿದು ಹಾಕಿದ್ರನ ಸಹಿತ ತಂದೆ ಇವ ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಹೌದಲ್ಲ? ದುಡಿದಿರ ಇನ್ನು ಮಾಡ್ಕೊಂತ ಕೂತ್ಕೊಂಡ್ರೆ ಯಾರು ಏನೋ ಕೇಳಲ್ಲ. ಅಲ್ಟಿಮೇಟ್ಲಿ ಅದೇ ಮ್ಯಾಟ್ರ್ ಆಗೋದು ಅಲ್ವಾ? ಅದನ್ನೇ ನಾನು ಪದೇ ಪದೇ ಹೇಳೋದು, ಕರ್ಮ 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 ರಿಟರ್ನ್ಸ್, ಕರ್ಮ ಅಂದರೆ ಕೆಲಸ. ಅಷ್ಟೇ ತಿಳ್ಕೊಬೇಕು. ಕರ್ಮ ರಿಟರ್ನ್ಸ್, ಕೆಲಸ ನೀನು ಮಾಡಿದ್ದಕ್ಕೆ ನೀನು ದಡದಿಂದ ದುಡಿದವನಿಗೆ ದುಡಿದಷ್ಟು ಕೂಲಿ ಅಂತ. ಅದೊಂದು ಹಾಡನ ಐತೆ ಭಾರಿ, ಆಕಾಶ ಮಣಿಗಳು ಅವ್ರದ್ದು, ಭಾಳ ಒಳ್ಳೆ ಹಾಡೋದು. ದಡದಿಂದ ದುಡಿದವನಿಗೆ ದುಡಿದಷ್ಟು ಕೂಲಿ, ದಡದಿಂದ ದುಡಿದವನಿಗೆ ದುಡಿದಷ್ಟು ಕೂಲಿ, ದುಡಿಲಾರದ ಕಡಮೂರ್ಖನಿಗೆ ಬಿಡದೋ ಯಮಜೋಲಿ, ದಡದಿಂದ ದುಡಿದವನಿಗೆ ದುಡಿದಷ್ಟು ಕೂಲಿ. ಯಮನ ಜೋಲಿಯೂ ಬಿಡುವುದಿಲ್ಲ. ಅಂದ್ರೆ ಸಾವು ಸಹಿತ ನೀನು ಬಿಡಲ್ಲ ದುಡಿಲಿಲ್ಲ ಅಂದ್ರೆ. ಕರ್ಕೊಂಡೋಗ್ಬಿಡ್ತೈತೆ, ನಡಿ ಇವ ಖಾಲಿ ಅದನ್ನು ಎಳ್ಕೊಲೆ ಅವನು ಹೋಗು. ನರಕಾಧಿಪತಿ ಯಮಪುರಿ ವಾಸ ಅವನು ಬಿಡಲ್ಲ, ಯಮನೂ ಸಹಿತ ಕರ್ಕೊಂಡು ಹೋಗ್ಕ. ನೀನು ಖಾಲಿ ಇದ್ದೆ ನೀನು ಒಗ್ಗಲ ಮನೆಯೂ ಬಿಡಲ್ಲ. ಬಾಲೆ ಖಾಲಿ ಕೂತಿ ಏನು ಮಾಡ್ತೀವಿ, ಬೈಕ್ ಹತ್ತು, ಒಂದು ಸಿಲಿಂಡ್ರ್ ತೊಂಬರಂ ಇಲ್ಲೇ. ಯಾಕಂದ್ರೆ ನೀನು ಖಾಲಿ ಇದೆ ಅನ್ನೋದು ಅವಾಗ ಗೊತ್ತಾಯ್ತಲ್ಲ. ಹೌದಿಲ್ಲ? ಖಾಲಿ ಇದ್ದೆ ಅಂತ ತಿಳ್ಕೊ. ನೀನು ಪಾಲ್ತು ನನ್ನ ಮಕ್ಕಳೆಲ್ಲ ಕರೆಯಕ್ಕೆ ಹತ್ಬಿಡ್ತಾರೆ ನೀನು ಬಸ್ ಸ್ಟ್ಯಾಂಡ್ನಾಗಿದ್ದವರು. ಖಾಲಿ ಇದ್ದೆ ಅಂತ ತಿಳ್ಕೊ. ನೀನು ಫಾಲ್ತು ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳೋದು. ನಿಂದು ಮದುವೆ ಲಿಸ್ಟ್ ಹೇಳಕ್ಕೆ, ಕುಬ್ಸದ ಊಟಕ್ಕೆ ಕೇಳಕ್ಕೆ, ಸತ್ತವ್ರ ತಿಥಿಗೆ ಹೇಳಕ್ಕೆ. ಆ್ಯಕ್ಚುಲಿ ಅದಕ್ಕಂತ ಬೇರೆ ಜನ ಇರ್ತಾರ, ಆದ್ರೆ ಬಟ್ ಖಾಲಿ ಇದ್ದವ್ರಿಗೆ ಭಾಳ ಬರ್ತಾವೆ. ಅದಕ್ಕೆ ನಾವು ನಾನು ಮೊನ್ನೆ ಹಾಡು ಹೇಳಬೇಕಾದ್ರೆ, ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ, ಜ್ಞಾನಪೂರ್ಣಂ ಜಗಂ ಜ್ಯೋತಿ ಹೇಳಬೇಕಾದ್ರೆ ಭಾಳ ಜನ ಅದ್ರ ಹಾಡಿದ ಪೂರ್ತಿ ಅರ್ಥ ಹೇಳು ಅಂತ ಹೇಳ್ಯಾರ. ಸೊ ಇವತ್ತು ಅದಕ್ಕೆ ಸೂಕ್ತವಾದಂಥ ವಿಚಾರ ಅನ್ನೋ ಕಾರಣಕ್ಕೆ ಹೇಳ್ತೇನೆ. ಯಾಕಂದ್ರೆ ದುಡಿಮೆ ಅಂತ ಬಂದಾಗ ಈ ಮಂಗಳಾರತಿ ಸಹಿತ ಅದಕ್ಕೆ ಯೂಸ್ ಆಗುತ್ತೆ. ಯಾಕೆ ಮಂಗಳಾರತಿ ಯೂಸ್ ಆಗುತ್ತೆ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಪ್ರಭಾವ ಹಂಗೆ ಎಲ್ಲವನ್ನ ಕಾಯಕಕ್ಕೆ ತಂದು ಜೋಡಿಸ್ತೀವಿ ನಾವು. ಬಸವಣ್ಣನವ್ರ ನಾಡಿನವ್ರಲ್ಲ, ಕಾಯಕಕ್ಕೆ ತಂದು ಜೋಡಿಸ್ತಕ್ಕಂಥದ್ದು ನಮ್ಮ ಕೆಲಸ. ಎಲ್ಲವನ್ನೂ ಕೆಲಸದಲ್ಲೇ ನೋಡ್ತಕ್ಕಂತಹ ಕೆಲಸವನ್ನು ಬಸವಣ್ಣವ್ರು ಮಾಡಿದ್ರು. ಹಾಗೆ ಇವರೆಲ್ಲವನ್ನ ತಂದು ಇಲ್ಲಿ ಜೋಡಿಸ್ತಾ ಇದ್ದಾರೆ. ಹೆಂಗಂದ್ರೆ ಆ ಹಾಡು ಭಾರಿ ಚಂದ ಐತಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದಾರುತಿ, ಅನುದಿನ ಗುರವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅಷ್ಟವರ್ಣದ ಸ್ಥೂಲವು ಮಾನವ ಜನ್ಮ ಕೊಟ್ಟು ಹುಟ್ಟಿ ಬರುವುದು ದುರ್ಲಭವು. ಕೊಟ್ಟಾನೋ ಶಿವಯಮಗೆ ಮಾಡಿದ ಫಲದಿಂದ, ಕೊಟ್ಟಾನೋ ಶಿವಯಮಗೆ ಮಾಡಿದ ಫಲದಿಂದ, ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ.
ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಇದನ್ನ ಹೇಳಿ ಹಾಡ್ಬೇಕಾದ್ರೆ ಇನ್ನೊಂದು ಬರ್ತದ್ರಲ್ಲಿ ಭಾಳ ಇಂಪಾರ್ಟೆಂಟ್ ಪ್ಯಾರ, ಭಾಳ ಇಂಪಾರ್ಟೆಂಟ್. ನಾನು ನೀನೆಂಬುದು ಬಿಡರಿ, ನರಕದ ಪ್ರಾಪ್ತಿ ಜ್ಞಾನಿಗೊಳಗೊಳಗೂಡಿರಿ. ಹೀನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ, ಹೀನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ. ದೇವನೇ ಗತಿ ಎಂದು ಮನವೆತ್ತಿ ಬೆಳಗಿರಿ, ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಇದು ಬಹಳ ಅದ್ಭುತವಾದಂಥ ಪ್ಯಾರ, ನನಗೆ ಬಹಳ ಇಷ್ಟವಾದಂಥ. ನಾನೇನೆಂಬುದು ಬಿಡ್ರಿ, ಬರೇ ನಾನಾ 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 ಅಂತ ಎಷ್ಟು ದಿವಸ ಬದುಕವ ನೀನು? ಎಲ್ಲದಕ್ಕೂ ನಾ ಮಾಡ್ತೀನಿ ರೀ, ನಾ ತಂದು ಹಾಕಿದ್ರೆ ಮನಿತಾನ, ನಾನು ಮಾಡಿದ್ರೆ ಮನಿತಾನ, ನಾನು ಮಾಡಿದ್ರೆ ಇದು, ನಾ ಮಾಡಿದ್ರೆ ಅದು, ನಾ ಮಾಡಿದ್ರೆ ಗೌಡಿಕಿ, ನಾ ಮಾಡಿದ್ರೆ ಕುಲಕರ್ಣಿಕಿ. ಇವ್ಯಾದಕ್ಕೆ? ನಾ ಅಂತ ಮೆರೆದಾಡಿದ ಅಶೋಕ ಚಕ್ರವರ್ತಿನೇ ಉಳಿಲಿಲ್ಲ. ಅಲೆಕ್ಸಾಂಡರ್ ನನ್ನ 2 ಕೈಗಳನ್ನು ಹೊರಗಾಕ್ರಿ ಸತ್ತ ಮ್ಯಾಗ ಪೆಟ್ಟಿಗೆಯಿಂದ 2 ಕೈ ಹೊರಗಾಕ್ರಿ. ಯಾಕ ಅಂದ್ರ ಇವ ಇಷ್ಟು ಚಕ್ರವರ್ತಿ ಆದ್ರೂ 2 ಕೈಯಲ್ಲಿ ಏನು ತಗೊಂಡು ಹೊಂಟಿಲ್ಲ ಅನ್ನೋದು ಗೊತ್ತಾಗಬೇಕು ಜನಕ್ಕ ಅಂದ. ಆಯ್ತು. ಇನ್ನೊಂದು ಹೇಳಿದವ, ನಾನು ಸತ್ತ ಮ್ಯಾಗ ನನ್ನ ಹೆಣವನ್ನ ಬೀದಿಯಲ್ಲಿ ಕರ್ಕೊಂಡೋರಿ. ಯಾವ ಬೀದಿಯಲ್ಲಿ ಅಂದ್ರೆ ಮಹಾ ಸಿದ್ಧ ವೈದ್ಯರು ಇರ್ತಕ್ಕಂಥ ಬೀದಿಯಲ್ಲಿ ಕರ್ಕೊಂಡೋರಿ, ಜೊತೆಗೆ ಮುತ್ತು ರತ್ನಗಳನ್ನ ಬೀಸಾಕ್ರಿ ಆ ಬೀದಿಯಲ್ಲಿ. ಯಾಕೆ ಅಂದ್ರೆ ಅಲೆಕ್ಸಾಂಡರ್ ದ ಗ್ರೇಟ್ ಇಡೀ ಪ್ರಪಂಚವನ್ನೇ ಗೆದ್ದ. ಅಂತ ಗೆದ್ದವನಿಗೆ ಸಾವನ್ನ ಗೆಲ್ತಕ್ಕಂತಹ ಮಹಾ ಪಂಡಿತರು ಸಾವಿನಿಂದ ಅವನ ಕಾಪಾಡಕ್ಕಾಗ್ಲಿಲ್ಲ. ಯಾವ ಮುತ್ತು ರತ್ನ ವೈಡೂರ್ಯಗಳು ಸಹಿತ ಅವನ್ನ ಕಾಪಾಡಲಿಕ್ಕಾಗ್ಲಿಲ್ಲ ಅನ್ನೋದು ಗೊತ್ತಾಗ್ಲಿ ಜನಕ್ಕೆ. ಆ ಕಾರಣಕ್ಕೆ ಸಿದ್ಧ ವೈದ್ಯರು ಇರ್ತಕ್ಕಂಥ ಬೀದಿಯಲ್ಲಿ ಮುತ್ತು ರತ್ನಗಳನ್ನ ಚೆಲ್ಲಿ ನನ್ನ ಕರ್ಕೊಂಡು ಹೋಗ್ರಿ ಅನ್ನ. ಆ್ಯಂಡ್ ಇನ್ನೊಂದು ಹೇಳಿದವ, ಕೊನೆಗಾಲದಲ್ಲಿ ನನ್ನ 2 ಕೈಗಳನ್ನು ಸಮಾಧಿಯಿಂದ ಹೊರಗೆ ಹಾಕಿ ಮುಚ್ಚ್ರಿ. ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಡೇಂಜರಸ್ ಥಿಂಗ್. ಇದು ಸಮಾಧಿಯಿಂದ ಹೊರಗೆ ಕೈ ಹಾಕೋದು ಹೆಂಗಿದು? ಭಾಳ ಡೇಂಜರಸ್ ಅಲ್ಲ. ಎಲ್ಲ ಶಾಸ್ತ್ರ ಪುರಾಣ ಬೇಡ, ನನಗೆ ಬೇಕಾಗಿಲ್ಲ. ಐ ಆಮ್ ದ ಅಲೆಕ್ಸಾಂಡರ್ ದ ಗ್ರೇಟ್. ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇ, ಮುಗಿತು. ದ ಫೈನಲ್ ಆರ್ಡರ್ ಈಸ್ ಪಾಸ್ಡ್ ಅಂತಾರಲ್ಲ, ಹಿಂಗೆ ಆರ್ಡರ್ ಈಸ್ ಪಾಸ್ ಆಯಿತು. ಹೊರಗೆ ಬಿಟ್ಟು ಮುಚ್ಚಿದ್ರು. ಅದರ ಅರ್ಥ ಒಂದೇ, ಯಾರೂ ಇಲ್ಲ. ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, 10 ಮುಳುಗಿದ ಮ್ಯಾಗ ನಿನ್ನ ನೆರಳೇ ನಿನ್ನ ಜೊತೆ ಇರಲ್ಲ, ನಿನ್ನ ಅಹಂಕಾರ ಯಾವ ಲೆಕ್ಕ. ನಾನೇನೆಂಬುದು ಬಿಡರಿ, ನರಕದ ಪ್ರಾಪ್ತಿ ಜ್ಞಾನಿಗೊಳಗೊಳಗೂಡಿರಿ. ನಿನಗೆ ಯಾವುದೋ ಒಬ್ಬ ನಾಲೆಡ್ಜಬಲ್ ಪರ್ಸನ್ ಅದನ್ನ, ಅದ್ರ ಬಗ್ಗೆ ತಿಳ್ಕೊ. ನಿನಗೊಂದು ಯಾವುದೋ ಒಂದು ಕೆಲಸ ಐತೆ, ಆ ಕೆಲಸದಲ್ಲಿ ನಾಲೆಡ್ಜಬಲ್ ಪರ್ಸನ್ ಇರ್ತಾನೊಬ್ಬ, ಅವನ ಜೊತೆಗೆ ಸೇರು, ಅವನನ್ನು ಕಾಂಟ್ಯಾಕ್ಟಲ್ಲಿ ಇಟ್ಟುವ, ಅವನ ಬಗ್ಗೆನೇ ಮಾತಾಡು, ಅದ್ರ ಬಗ್ಗೆನೇ ಮಾತಾಡು. ಯಾಕಂದ್ರೆ ಒಂದು ಇಂಗ್ಲೀಷ್ ಒಳಗೆ ಒಂದು ಪ್ಯಾರಾ ಐತಿ, ಏನಪ್ಪ ಅಂದ್ರೆ, ದ ಪೀಪಲ್ ಟಾಕ್ ಅಬೌಟ್ ಪೀಪಲ್ ಈಸ್ ವೀಕ್ ಮೈಂಡೆಡ್. ಪೀಪಲ್ talk about people, he is weak minded. People talk about thing. People talk about thing ಅಂದ್ರೆ ವಸ್ತುಗಳ ಬಗ್ಗೆ ಮಾತಾಡಿದ ಅಂದರೆ ಅವನು ಮಧ್ಯಮ, ಮಿಡಲ್ ಮೈಂಡ್. ಪೀಪಲ್ ಟಾಕ್ ಅಬೌಟ್ ಥಾಟ್ಸ್, ಈಸ್ ಸ್ಟ್ರಾಂಗೆಸ್ಟ್ ಮೈಂಡೆಡ್, ಬ್ರೇವ್ ಮೈಂಡೆಡ್ ಅಂತ. ಅಂದ್ರೆ ವ್ಯಕ್ತಿಗಳು ಯಾವುದರ ಬಗ್ಗೆ ಮಾತಾಡಬೇಕಂದ್ರೆ ವಿಚಾರಗಳ ಬಗ್ಗೆ ಮಾತಾಡಬೇಕು. ವ್ಯಕ್ತಿಗಳ ಬಗ್ಗೆ ಮಾತಾಡುವುದಲ್ಲ. ದಟ್ಸ್ ನಾಟ್ ಲೈಫ್. ಜೀವನ ಅದು ಅಲ್ಲ. ನೀವು ಇಬ್ಬರು ಕುಂತು 3ನೇದವನ್ನ ಹಾಳು ಮಾಡಲಿ, 3ನೇದವನ್ನ ಹಂಗಾತು ಹಿಂಗಾತು ಚಾಣಕ್ಯ ನೀತಿಯು ಅದನ್ನು ಹೇಳಲ್ಲ. ಅವನಿಂದ ಮಾತಾಡಿದ್ರೆ ಏನು ಸಿಗೋದೈತಿ? ನೀನು ಕೆಲಸದ ಬಗ್ಗೆ ಮಾತಾಡು. ಈಗ ಹಿಂಗೆ ಮಾಡಾಕತ್ತೀನಪ್ಪ ದೋಸ್ತ, ಹಿಂಗೈತಿ ಕೆಲಸ, ಹಿಂಗೆ ಮಾಡಿದ್ರೆ ಹೆಂಗಾಗತ್ತ ಅಂತ ಯೋಚನೆ ಮಾಡು. ಅವ ಹಂಗೆ ಮಾಡಾಕತ್ತಂದ್ರೆ ಅವನಕ್ಕೆಲ್ಲ ಜಾಸ್ತಿ ಮಾಡಬೇಕು ಅಂತ ಯೋಚನೆ ಮಾಡು. ಬಟ್ ಅವನು ತುಳಿದು ಮಾಡ್ಬೇಕು ಅಂತ ಯೋಚನೆ ಮಾಡಬೇಡ. ಯಾಕಂದ್ರೆ ಯಾವನೇ ತುಳಿದ್ರು ಅವನ್ನ ತುಳಿಯಕ್ಕೆ ಪರಮಾತ್ಮ ಅದಾನ. ನಾ ಅಂದವ್ರ ಮ್ಯಾಗ ಹಸ್ತ ಇಟ್ಟೀನಿ ಅಂತ ಹೇಳ್ತಾನೆ. ನಾ ಅಂತ ಮರದವ್ರಿಗೆ ಹಸ್ತ ಇಟ್ಟೀನಿ ಅಂತ. ಯಾಕಂದ್ರೆ DVG ಅವರು ಇದನ್ನ ಭಾಳ ಸಿಂಪಲ್ ಆಗಿ ಬರ್ದಾರ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಯಾಗು, ಬೆಲ್ಲ ಸಕ್ಕರೆ ಯಾಗು ದೀನ ದುರ್ಬಲರಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಹೆಂಗಂದ್ರೆ ಹುಲ್ಲಾಗಿರ್ಬೇಕು ಬೆಟ್ಟದಡಿ. ಬೆಟ್ಟದಂಥದ್ದು ಒಬ್ಬ ಟ್ಯಾಲೆಂಟ್ ಅದಾನಂದ್ರೆ ಅವನ ಹತ್ರ ಹುಲ್ಲಾಗಿ ಕಲಿಬೇಕು ನೀನು. ಅವನ ಹತ್ರ ನೀ ಹಾರಾಡಿದೆ ಅಂದರೆ ಬೆಟ್ಟದ ನೀರು ಬಂದ್ರೆ ಸಾಕು, ಕರಿಕೆ ಹರ್ಕೊಂಡು ಹೋಗ್ಬಿಡ್ತೀನಿ ನೀನು. ಬಟ್ ಅದು ಬೆಟ್ಟದ ಆಶ್ರಯ ಬೇಡ್ಕೊಂಡಿದ್ದೆ ಅಂತಿಕೋ,
ಕರಿಕೆ ಸಾಯೋವರೆಗೆ, ಆ ಬೆಟ್ಟ ಇರೋವರೆಗೂ ಆ ಕರಿಕೆ ಉಳಿಸ್ತದ. ಆ ಕರಿಕೆ ಅಂಶವನ್ನು ಬೆಳೆಸ್ಕೊಂತ ಹೋಗ್ತದೆ. ಕರಿಕೆಯ ಗುಣ ನೋಡ್ರಿ, ಅದು ಬೆಳ್ಕೊಂಡು 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 ಹೋಗ್ತಕ್ಕಂತಹದ್ದು ಅದ್ರ ಗುಣ. ಬೆಳೆಸ್ಕೊಂಡು ಹೋಗ್ತದ ಅದು ಬೆಟ್ಟ. ಮನೆಗೆ ಮಲ್ಲಿಗೆ ಯಾವ ಸಮ್ಟೈಮ್ಸ್ ಆಗಲ್ಲ. ಅದು ಭಾಳ ಮನುಷ್ಯ ದುಡಿತಿರ್ತಾನ, ಭಾಳ ಕಷ್ಟಪಡ್ತಿರ್ತಾನ, ಮನೆಯೊಳಗೆ ಮರ್ಯಾದಿರಲ್ಲ, ಅವಾಗ ಮರ್ಯಾದಿರಲ್ಲ. ಯಾಕಂದ್ರೆ ಹೊರಗೆ ಎಲ್ಲ ಮಂದಿ ಮರ್ಯಾದೆ ಕೊಡ್ತಿರ್ತಾರೆ, ಮನೆಯ ಮರ್ಯಾದೆ ಕೊಡ್ತಿರಲ್ಲ. ಅದಾಗ್ತದೆ ಜೀವನದಲ್ಲಿ, ಆಗುತ್ತದು. ಬಹಳ ಜನರಿಗೆ ಆಗುತ್ತದು. ಪುರಂದರದಾಸರಿಗೂ ಸಹಿತ ಅದಾಗಿತ್ತು, ಕನಕದಾಸರಿಗೂ ಸಹಿತ ಅದು ಆಗಿತ್ತು. ಅಷ್ಟೇ ಯಾಕೆ ಶಿಶುನಾಳ ಶರೀಫರಿಗೂ ಸಹಿತ ಆಗಿತ್ತು. ಅವನೇಂತ ಕೇಳಿದ್ಲು, ನೀಯ ಗಂಡಸು ತಂದು ಹಾಕೋದಾಗಲ್ಲ ನನಗೆ ಅಂದಿದ್ಲು. ಅಂದ್ರೆ ಅವರಿಗೆ ಬಡತನ ಯಾಕಿತ್ತು ಅಂದ್ರೆ ಅವರು ಜ್ಞಾನ ಶ್ರೀಮಂತರು, ಜ್ಞಾನದಲ್ಲಿ ಬಹಳ ಶ್ರೀಮಂತರು. ಬಡತನ, ಲಕ್ಷ್ಮೀ ಪುತ್ರರಲ್ಲ ಅವರು, ಸರಸ್ವತಿ ಪುತ್ರರವರು. ಲಕ್ಷ್ಮೀ ಪುತ್ರ ಆದವ ಲಕ್ಷ್ಮಿ ಇರೋವರೆಗೂ ಮಾತ್ರ ಬದುಕ್ತಾನ. ಸರಸ್ವತಿ ಪುತ್ರ ಆದವ ಹಂಗಲ್ಲ, ಸರಸ್ವತಿ ಸಾಯೋವರೆಗೂ ಇರ್ತಾಳ. ಅದೇ ಕಾರಣಕ್ಕೆ ವಿದ್ಯೆ ಕಸ್ಕೊಳ್ಳೋದಾಗಲ್ಲ, ಸಂಪತ್ತು ಕಸ್ಕೋಬೋದು. ಇವತ್ತು ಒಂದು 10 ಎಕರೆ ಹೊಲ ಆಯ್ತಾ, 10 ಎಕರೆ ಯಾವನಾರ ಫೋರ್ಜರಿ ಮಾಡಿ ಕಸ್ಕೋಬೋದು ನಿನ್ನಿಂದ. 10 ಡಿಗ್ರಿ ಅದಾವ ಅಂದ್ರೆ ಯಾವನೂ ಕಸ್ಕೊಳ್ಳೋದಾಗಲ್ಲ ನಿನ್ನಿಂದ. 10 ಸ್ಕಿಲ್ಸ್ ಅದಾವ ಅಂದ್ರೆ ಯಾವನೂ ಕಸ್ಕೊಳ್ಳೋದಾಗಲ್ಲ ನಿನ್ನಿಂದ. ಆ ಸ್ಕಿಲ್ಸ್ ಉಳಿಸ್ಕೊಳ್ರಿ, ಸ್ಕಿಲ್ ಬೆಳೆಸ್ಕೊಳ್ರಿ. ಜೀವನ ಬಹಳ ದೊಡ್ಡದೈತಿ. ಅದನ್ನು ದ ಲೈಫ್ ಈಸ್ ಶಾರ್ಟ್ ಅಂತಾರ, ದ ಲೈಫ್ ಇಸ್ ಬಿಗ್. ಇಫ್ ಯು ಥಿಂಕ್ ಲೈಫ್ ಈಸ್ ಶಾರ್ಟ್, ಲೈಫ್ ಈಸ್ ಶಾರ್ಟ್. ಇಫ್ ಯು ಥಿಂಕ್ ಲೈಫ್ ಈಸ್ ಬಿಗ್, ಲೈಫ್ ಈಸ್ ಬಿಗ್. ಬಹಳ ವಿಚಾರಗಳದಾವ ಜೀವನದೊಳಗೆ ಅನುಭವಿಸಕ್ಕೆ. ಮದುವೆ ಆಗಿಲ್ಲ ಅಂದ್ರೆ ಆಗೋದು ಬಿಡು, ದುಡ್ಕೊಂತ ಹೋಗು ಸಾಕು. ನೀನು ಒಬ್ಬವನ್ನ ಹೊಟ್ಟಿ ನೀನು ತುಂಬಿಸಿ ತಂದೆ ತಾಯಿ ಚಂದ ನೋಡ್ಕೊಂಡು ಹೊಳಗೆ ಸಮಾಜ ನೋಡ್ಕೊಂಡು ಹೋಗು ಸಾಕು. ಸಮಾಜ ನೋಡ್ಕೊಂಡ್ರೆ ಸಾಕು ನೀನು. ಯಾಕಂದ್ರೆ ವಿವೇಕಾನಂದರು ಹೇಳ್ತಾರ, ಇಫ್ ಯುವರ್ ನೇಬರ್ ಈಸ್ ಹಂಗ್ರಿ, ಇಫ್ ಯುವರ್ ನೇಬರ್ ಈಸ್ ನಾಟ್ ನಾಲೆಡ್ಜಬಲ್ ಪರ್ಸನ್, ಐ ಕಾಲ್ ಯು ಟ್ರೀಟರ್. ಅಂದ್ರೆ ನಿನ್ನ ನೆರೆಯವನು ಹಸಿಗೊಂಡಿದ್ರ, ನಿನ್ನ ನೆರೆಯವನು ಅಜ್ಞಾನಿಯಾಗಿದ್ರ, ನಾನು ನಿನ್ನನ್ನು ದ್ರೋಹಿ ಅಂತ ಕರಿತೀನಿ. ಯಾಕಪ್ಪ ಅಂದ್ರೆ ಅವನಿಗೆ ಹೇಳ್ತಕ್ಕಂತಹ ಸಹಾನುಗುಣ ನಿನ್ನಲ್ಲಿಲ್ವಲ್ಲ. ಯಾಕೆ ಹೇಳಲ್ಲ? ಈಗಿನ ದಿನಮಾನದಲ್ಲಿ ಯಾರ್ಯಾರಿಗೂ ಹೇಳಲ್ಲ. ಯಾಕಪ್ಪ ಹೇಳಲ್ಲ ಅಂದ್ರೆ ಶಾಣ್ಯರಿಗೆ ಅದರ ಅವಶ್ಯಕತೆ ಇಲ್ಲ, ದಡ್ರು ನಿಮ್ಮ ಮಾತು ಕೇಳಲ್ಲ. ಇದನ್ನು ಹೇಳ್ತಾರ ಭಾಳ ಮಂದಿ ಹೇಳಬಂದ. ಬಟ್ ಇರುವುದು ಹಾಗಲ್ಲ. ಶಾಣ್ಯರಿಗೂ ಒಂದಿಷ್ಟು ಮಾತುಗಳು ಅವಶ್ಯಕತೆ ಇರ್ತಾವೆ. ಸೂಜಿ ಬಂಗಾರದ್ದು ಇದ್ರೆ ಆ ಸೂಜಿಯ ಒಳಗೆ ಹೊಲಸು ಕೂತ್ರ ದಾರ ಹೋಗಲ್ಲ, ಹೌದಲ್ಲ? ಹಾಗೆ ಎಂಥ ದಡ್ಡ ಅದನಂದ್ರೆ ಅವನ ಹತ್ರ ಕಲಿತಕ್ಕಂಥ ವಿಚಾರಗಳು ಇರ್ತಾವೆ. ದಡ್ಡ ಅದನಂದ್ರೆ ಅವನ ಹತ್ರ ಪ್ರಾಮಾಣಿಕತೆಯನ್ನು ಕಲಿತಕ್ಕಂಥ ವಿಚಾರ ಇರ್ತದೆ. ಯಾಕಂದ್ರೆ ಎಂಥ ಕಡು ಬಡವಾದನಂದ್ರೂ ಅವನ ಹತ್ರ ಶ್ರಮ ಅನ್ನೋದು ತಿಳ್ಕೊಬೇಕಾದಂಥ ವಸ್ತು ಆಗಿರ್ತದೆ. ಬಹಳ ಬಹಳ ದೊಡ್ಡ ವಿಚಾರಗಳು ಇವೆಲ್ಲ. ಕಾಯಕ, ಕರ್ಮ, ಕೈಲಾಸ, ಸತ್ಸಂಗ, ಜ್ಞಾನ, ಪೂರ್ಣ, ಇವೆಲ್ಲ ದೊಡ್ಡ 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 ವಿಚಾರಗಳು. ಸಣ್ಣ ಸಣ್ಣ ವಿಚಾರಗಳಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಬಹಳ ಒಂದು ಕರ್ಮ ಅಂತ ಹೊರಡು ತಗೊಂಡೆ ಅಂದ್ರೆ ಅದು ಎಲ್ಲೆಲ್ಲೋ ಹೋಗುತ್ತೆ. ಇಡೀ ಜಗತ್ತನ್ನು ಸುತ್ತ ಹಾಕಿ ಬರ್ತಕ್ಕಂಥ ವಿಚಾರ ಕರ್ಮ. ಒಂದು ಪೂರ್ಣ ಅಂತ ತಗೊಂಡೆ ಅಂದ್ರೆ ಪೂರ್ಣಂ ಭವತಿ, ಪೂರ್ಣಂ ಕಲ್ಯಾಣಂ, ಪೂರ್ಣಂ ಜಗತ್, ಪೂರ್ಣಂ ಭವತಿ. ಪೂರ್ಣದಲ್ಲೇ ತುಂಬ ವಿಚಾರ ಇದೆ. ಪೂರ್ಣ ಅನ್ನೋದು ಸಾಮಾನ್ಯ ವಿಚಾರ ಅಲ್ಲ. ನಾನು ಅನ್ನತಕ್ಕಂಥ ಅಹಂಕಾರ ಸಣ್ಣ ವಿಚಾರ ಅಲ್ಲ. ನಾನು ಅನ್ನೋ ಪದನೇ ದೊಡ್ಡ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರಾಗ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಿನಗೆ ನೀನೇ ಬ್ರಹ್ಮ, ನಿನಗೆ ನೀನೇ ವಿಷ್ಣು, ನಿನಗೆ ನೀನೇ ಮಹೇಶ್ವರ ಅಂತ ಹೇಳಿದರು. ಯಾರು? ಶಂಕರಾಚಾರ್ಯರು. ಅಹಂ ಬ್ರಹ್ಮಾಸ್ಮಿ ಯಾರಿಗೆ ಹೇಳಿದ್ರು? ನಿನಗೆ ನೀನು ಬ್ರಹ್ಮನಾದವನಿಗೆ, ನಿನಗೆ ನೀನು ಮಹೇಶ್ವರನಾದವನಿಗೆ, ನಿನಗೆ ನೀನು ಶಿವನಾದವನಿಗೆ. ಅವರು ಬಸವಣ್ಣವರು ಅದನ್ನ ಹೇಳಿದರು. ನಾನು ಇದನ್ನು ಸುಮಾರು ವಿಡಿಯೋದಲ್ಲಿ ಹೇಳ್ತೀನಿ, ಇವಾಗಲೂ ಹೇಳ್ತೀನಿ. ಯಾಕಂದ್ರೆ ಅದು 1000 ಸರಿ ಹೇಳಿದ್ರು ಬೇಜಾರಾಗದ ಇರ್ತಕ್ಕಂತಹ ವಿಚಾರಗಳು ಅವೆಲ್ಲ. ಯಾಕಂದರೆ ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಕಾಶಿ ರಾಮೇಶ್ವರದ ದೇವರಲ್ಲ, ನಿನ್ನ ನೀನು ಅರಿತಡೆ ನೀನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳಿದರು. ನಿನ್ನನ್ನು ನೀನು ಅರಿಯುವುದು ಹೇಗೆ? ನಿನಗೆ ಗೊತ್ತಿಲ್ಲ. ಯಾವಾಗ ನಿನಗೆ ಸಿಟ್ಟು ಬರ್ತೈತನೋ ನಿನಗೇ ಗೊತ್ತಿಲ್ಲ. ಯಾವಾಗ ನಿನಗೆ ಖುಷಿ ಆಗ್ತೈತೆ ನಿನಗೆ ಗೊತ್ತಿಲ್ಲ. ಯಾವಾಗ ನಿನಗೆ ದುಃಖ ಆಗ್ತದೆ ನಿನಗೆ ಗೊತ್ತಿಲ್ಲ. ಯಾವಾಗ ನಿನಗೆ ಕೋಪ ಬರ್ತದೆ ನಿನಗೆ ಗೊತ್ತಿಲ್ಲ. ಯಾವಾಗ ನಿನಗೆ ರೊಕ್ಕ ಬೇಕಾಗ್ತದೆ ನಿನಗೆ ಗೊತ್ತಿಲ್ಲ. ಯಾವಾಗ ನಿನಗೆ ರೊಕ್ಕ ಬೇಡ ಆಗ್ತದೆ ಅದು ನಿನಗೆ ಗೊತ್ತಿಲ್ಲ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ಬಟ್ ಬೇರೆಯವ್ರ ಬಗ್ಗೆ ಭಾಳ ಚಂದ ಗೊತ್ತು ನಿನಗೆ. ಊರಲ್ಲಿರೋ ಅರ್ಧಕ್ಕರ್ಧ ಮಂದಿಗೆ ಗೊತ್ತಿರ್ತೈತಿ.
ಊರಲ್ಲಿರೋ ಅರ್ಧಕ್ಕರ್ಧ ಮಂದಿ ಬಗ್ಗೆ ನಿನಗೆ ಗೊತ್ತಿರ್ತದೆ, ಬಟ್ ನಿನ್ನ ಬಗ್ಗೆ ನಿನಗೆ ಗೊತ್ತಿರಲ್ಲ. ಅದನ್ನೇ ಬಸವಣ್ಣವ್ರು ಹೇಳಿದ್ರು, ಅಂತರಂಗ ಶುದ್ಧಿಯೇ ಬಹಿರಂಗ ಶುದ್ಧಿ. ಯಾಕಂದ್ರೆ ಅವ್ರು ಒಂದು ವಚನದಲ್ಲಿ ಇಡೀ ಜೀವನವನ್ನ ಹೇಳಿಬಿಟ್ರು ಬಸವಣ್ಣವರು. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಲು ಬೇಡ, ಇದು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನೊಲಿಸುವ ಪರಿ. ಮುಗೀತು. ಇಷ್ಟೇ ಜೀವನ. ಇದೊಂದು ವಚನ ಫಾಲೋ ಮಾಡ್ರಿ ಸಾಕು, ಜೀವನ ಸಾಕು, ಸಾರ್ಥಕ. ಕಲಬೇಡ. ಕಲಬೇಡ ಅಂದ್ರೇನು? ಕೊಲ್ಲುವುದು ಅಂದ್ರ ಬರೀ ಜೀವ ಹತ್ಯೆ ಮಾತ್ರ ಅಲ್ಲ. ಒಬ್ಬ ಮನುಷ್ಯನನ್ನ ಕೊಂದಂಗಲ್ಲ. ಒಬ್ಬ ಮನುಷ್ಯನಿಗೆ ಮಾನ ಪ್ರಾಣಗಳೇ ಜೀವವಾಗಿರ್ತಾವ. ಒಬ್ಬೊಬ್ಬರಿಗೆ ಅಂಥವ್ರಿಗೆ ಮಾನ ತೆಗೆದ್ರೆ ಸಾಕು, ಕೊಂದಂಗವನ್ನ. ಬೇರೆಯವ್ರ ಮಾನ ತೆಗಿಯೋದು ನಾವ್ಯಾರು? ಬೇರೆಯವ್ರ ಮರ್ಯಾದೆ ತೆಗಿಯಕ್ಕೆ ನಾವ್ಯಾರು? ಒಂದು ಸರಿ ಯೋಚನೆ ಮಾಡ್ರಿ, ಮಾನ ಮರ್ಯಾದೆ ತೆಗಿಯಕ್ಕೆ ಬೇರೆಯವ್ರದ್ದು ಆ ಜಾಗದಲ್ಲಿ ನಾನಿದ್ರೆ ಹೆಂಗಿತ್ತು ಅಂತ. ಕಲಬೇಡ ಕೊಲಬೇಡ, ಎರಡೂ ಇದರಲ್ಲೇ ಬಂತು. ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ ಅಂತಾರೆ. ಬಟ್ ಈಗಿನ ಜಗತ್ತಿನಲ್ಲಿ ಸುಳ್ಳು ಹೇಳಿಲ್ಲ ಅಂದ್ರೆ ನಡೆಯಲ್ಲ. ಮೊಬೈಲ್ ಇರೋದ ಸುಳ್ಳು ಹೇಳಕ, ಹೌದಲ್ಲ? ಮೊಬೈಲ್ ಎಲ್ಲಿದೆಯೋ ದೋಸ್ತ, ಬಸ್ ಸ್ಟ್ಯಾಂಡ್ನಾಗ ಇದೀನಿ ದೋಸ್ತ, ಬಸ್ ಸ್ಟ್ಯಾಂಡ್ನಾಗ ಇರಲ್ಲ, ದ್ಯಾಮ ಕಟ್ಟಿಗಿರ್ತಾನೆ. ಅವನಿಗೆ ಬರಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಬಸ್ ಸ್ಟ್ಯಾಂಡ್ ಅಂತ ಹೇಳಕತ್ತಾನ. ಹುಸಿಯ ನುಡಿಯಲು ಬೇಡ ಅಂದ್ರೆ ಜೀವನದೊಳಗೆ ಸುಳ್ಳು ಇರಬೇಕು, ಸುಳ್ಳೇ ಜೀವನವಾಗಬಾರ್ದು. ಇಟ್ಸ್ ನಾಟ್ ರೈಟ್. ನಾನು ಸುಳ್ಳು ಹೇಳ್ತೀನಿ, ಎಲ್ಲರೂ ಜೀವನದಲ್ಲಿ ಸುಳ್ಳು ಹೇಳ್ತಾರೆ, ಬಟ್ ಸುಳ್ಳೇ ಜೀವನ ಆಗಬಾರ್ದು. ಆ್ಯಂಡ್ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂದ್ರೆ ಬೇರೆಯವ್ರು ನೋಡಿ ಅಸಹ್ಯ ಪಡ್ಕೋಬಾರ್ದು. ಅವ ಹೆಂಗದಾನ, ಅವ ಹಂಗೆ ಹರಗೆ ಬಟ್ಟೆ ಹಾಕೊಂತಾನ, ಅವನು ಹೊಲಸಿರ್ತಾನೆ ಸುಳೆ ಮಗ. ಅವ ಭಾಳ ಈಸಿ ಬರ್ತದೆ ಸುಳೆ ಮಗ ಅನ್ನೋ ಪದ. ಭಾಳ ಮಂದಿ ಬಾಯ್ತು ನಮ್ಮ ಅದ ಬಂದ್ಬಿಡ್ತೈತೆ ದಡಗನ. ಅಂದ್ರೆ ಆ ಪದದ ಅರ್ಥ ಬಿಡಿಸಿ ನೋಡಿದ್ರೆ ಮನಸ್ಸಿಗೆ ಘಾತ ಆಗುತ್ತೆ, ಬಟ್ ಅದು ಬಂದ್ಬಿಡ್ತೈತೆ ದಡಗನಂಗೆ. ಹೊಲಸದನ, ಹಂಗದನ, ಹಿಂಗದನ, ಬೇರೆಯವ್ರು ನೋಡಿ ಅಸಹ್ಯ ಪಡ್ಕೊಳ್ಳೋದ್ರಾಗ ಇರ್ತೀವಿ. ಅವ ಹಂಗದನ, ಇವ ಹಿಂಗದನ, ಅಸಹ್ಯ ಪಡ್ಕೋಬೇಡ. ನೀನು ಹಂಗೆ ಅದಿ ಅಂತ ಬೇರೆಯವ್ರನ್ನ ಹೇಳ್ತಿರ್ತಾನ. ಒಂದು 5 ಬರಳಿನೊಳಗೆ ಒಂದು ಬರಳು ಹಿಂಗೆ ಮಾಡಾಕತ್ತಿ, 4 ಬರಳು ನಿನಗೆ ತೋರಿಸ್ತಿರ್ತೈತಿ. ಇದೇ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ. ನಿನ್ನ ಬಗ್ಗೆ ನೀನೇ ಹೇಳ್ಕೋಬಾರ್ದು. ನಾ ಅಂತವ ಎಂದಕ್ಕೆ ಹಂಗೆ ಮಾಡಿ ನಾನು ನನ್ನ ಬಗ್ಗೆ ಏನೋ ಅನ್ಕೊಂಡೇನು ನೀನು? ನನ್ನ ಭಾಳ ಮಂದಿ ಹಿಂಗೆ ಕಣ್ಣು ದಿಟ್ಟಿಸಿ ಹೇಳ್ದವ್ರು ನೋಡಿ ನಾ. ಯಾಕಂದ್ರೆ ನಾನು ಹಂಗೆ, ನಾನು ಹಿಂಗೆ, ನಾನು ಹಂಗೆ, ಇವೆಲ್ಲ ಬೇಡ. ನಿನಗೆ ನೀನೇ ಹೊಗಳ್ಕೋಬೇಡ. ನಿನ್ನ ಬೆನ್ನು ನಿನಗೆ ಕಾಣಲ್ಲ, ನಿನ್ನ ಬೆನ್ನು ನೀನೇ ಚಪ್ಪರಿಸ್ಕೊಂಡ್ರೆ ಗೊತ್ತಾಗಲ್ಲ ಯಾರಿಗೂ. ತನ್ನ ಬನ್ನಿಸಬೇಡ, ಇದಿರು ಅಳಿಯಬೇಡ, ಇದಿರು ಅಳಿಯಲು ಬೇಡ. ವಾದಿಸೋದಾಗ ಅರ್ತಿಲ್ಲ ಅಂತಾರೆ ಅವರು. ವಾದ ಮಾಡಿ ಗೆಲ್ಲೋದರ ವಾದ ಮಾಡಿ ಸಾಧಿಸೋದರ ಏನೈತಿ? ಈಗಿಬ್ಬರು ದೋಸ್ತರದಿರಿ, ಆ ದೋಸ್ತಿಗೊಬ್ಬವಾಗ ಅದು ಒಂದು ವಿಡಿಯೋ ಹಿಂದಕ್ಕೆ ಒಂದು ವೈರಲ್ ಆಗಿತ್ತು. ಮೊಸಳಿ ಲೇ ಅದು ಅಂತಂದು. ಎಲ್ಲ ಲೇ ಕಟ್ಟಿಗೆ ಅದು, ಮೊಸಳಿ ಕಟ್ಟಿಗೆ ಅದು. ಅವ ಬಂದು ಮೊಸಳು ತಿಂದ್ಬಿಡ್ತು. ಅವ ಅಂತಾನೆ ಮೊಸಳು ಒಲೆ ಅದು ಅಂತ, ಇನ್ನೊಬ್ಬ ಬಂದು ಕಟ್ಟಿಗೆಲೆ ಅಂತಾನೆ. ಅಂದ್ರೆ ಅವ್ರವ್ರ ಹೆಂಗಲೆಲ್ಲ ಅವ್ರವ್ರು ಕಾಣಿಸ್ತಿರ್ತದೆ. ವಾದ ಮಾಡಿ ಏನಾಗೋದೈತಿ? ಇದಕ್ಕೊಂದು ಕತೆ ಭಾಳ ಚಂದ ಬರ್ತೈತಿ. ಅಂದ್ರೆ 4 ಜನ ಕುರುಡ್ರಿಗೆ, ಭಾಳ ಶಾರ್ಟಾಗಿ ಹೇಳ್ತೀನಿ, ಕತೆ ಎಕ್ಸ್ಪ್ಲೇನ್ ಮಾಡೋದು ಬೇಡ. 4 ಜನ ಕುರುಡ್ರಿಗೆ ಒಂದು ಆಣಿನ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಆಣೆ ಎಕ್ಸ್ಪ್ಲೇನ್ ಮಾಡೋಕೆ ಅವ್ರ ಗುರುಗಳು ಏನು ಮಾಡಿದ್ರು ಅಂದ್ರೆ, ಒಂದು ಆಣೆ ತಂದರು. ಆಣೆ ನಿಂದ್ರಿಸಿ ಒಬ್ಬನ ಬಾಲದ ತಾಲಿ ಬಿಟ್ರು, ಒಬ್ಬನ ಮಖದ ತಾಲಿ ಬಿಟ್ರು, ಒಬ್ಬನ ಕಾಲಿನ ತಾಲಿ ಬಿಟ್ರು, ಒಬ್ಬನ ಹೊಟ್ಟೆ ತಾಲಿ ಬಿಟ್ರು. ಅವು 4 ಜನ ಕುರುಡ್ರು ಹೇಳಿದರು, ಮುಟ್ಟಿದ್ರು ಹೆಂಗೈತಪ್ಪ ಆನೆ? ಅಪ್ಪರ ತೆಳ್ಳಗ ಐತ್ರಿ, ಕೂದಲೈತ್ರಿ ಆನೆಗೆ. ಇನ್ನೊಬ್ಬ ಹೇಳ್ದ, ಅಪ್ಪರ ಸಿಲಿಂಡ್ರ್ ಇದ್ದಂಗೆ ಐತ್ರಿ, ದೊಡ್ಡದೈತಿ, ಹೈಟಗ ಉದ್ದಗ ಗುಂಡಗ ಹಿಂಗೈತ್ರಿ. ಇನ್ನೊಬ್ಬ ಕೇಳಿದ್ರು, ಹೆಂಗೈತಪ್ಪ? ಅಪ್ಪರ ಭಾಳ ಮೆತ್ತಗೈತ್ರಿ, ಮಗ್ಲ 2 ಹಿಂಗೆ ಹಾದೈತ್ರಿ, ಏನ ಚೂಪಗ. ಇನ್ನೊಬ್ಬ, ಅಪ್ಪಾರ ಇವರೆಲ್ಲರೂ ಸುಳ್ಳು ಹೇಳಕತ್ತೀರಿ, ದೊಡ್ಡ ಬಾಂಡ್ ಇದ್ದಂಗೆ ಐತ್ರಿ ಇದು. ಇವ್ರು 4 ಜನ ಹೇಳೋದು ಸತ್ಯನೇ ಅಲ್ವಾ?
ಒಬ್ಬವ ಬಾಲ್ದ ಹತ್ರ ನಿಂತಾನ ತೆಳ್ಳಗೈತಿ ಕೂದಲೈತಿ ಅಂತ ಹೇಳಕತ್ತಾನ. ಒಬ್ಬ ಕಾಲ ಹತ್ರ ನಿಂತಾನ ಸಿಲಿಂಡ್ರ್ ಐತಿ ಹತ್ರಗೆ ಇದ್ದಂಗೆ ಐತಿ ಅದಕ್ಕೆ. ಇನ್ನೊಬ್ಬ ಹೇಳಕತ್ತಾನ ಮೆತ್ತಗೈತಿ ಏನೋ ಕ್ವಾರಿಗೆ ಚರದು ಸರಿ. ಇನ್ನೊಬ್ಬ ಹೇಳಕತ್ತಾನ ಗುಡ್ ಇದ್ದಂಗೆ ಐತಿ ಹೊಟ್ಟಿ ತಲೆ ನಿಂತಾವ. ಸೊ 4 ಜನ ಹೇಳೋ ಸತ್ಯ, ಯಾರಿಗೂ ವಾದ ಮಾಡವ ನೀನು? ಯಾಕಂದ್ರೆ 4 ಜನ ಕುಡ್ರೆ. ಸೊ ಅವರವರ ವ್ಯೂ ಪಾಯಿಂಟಲ್ಲಿ ಅವ್ರು ಕರೆಕ್ಟಾಗೇ ಇರ್ತಾರೆ, ಅವ್ರಿಗೆ ಬಿಟ್ಬಿಡ್ಬೇಕು. ಶಾಣೆ ಇದ್ದವಾಗ ಹೇಳೋ ಅವಶ್ಯಕತೆ ಇಲ್ಲ, ದಡ್ಡಗೆ ಅರ್ಥ ಆಗಲ್ಲ. ಬಟ್ ಹಾಗತ್ತಂದು ಎಲ್ಲವನ್ನೂ ಒಪ್ಕೊಳ್ಳಬಾರ್ದು, ನಾವು ಒಪ್ಕೊಳ್ಳಲ್ಲ ಸಮ್ಟೈಮ್ಸ್. ಹಂಗಂತ ಎಲ್ಲನೂ ಒಪ್ಕೊಬೋದು, ವಾದ ಮಾಡಬಾರ್ದು ಇವನ ಜೊತೆ ಅಂತಂದು. ಯಾಕಂದ್ರೆ ಅವ್ರು ನಾಳೆ ನಿಮ್ಮ ಅಪ್ಪನ ಹೆಸರ ಬೇರೆ ಹೇಳ್ಬೋದು. ಹಂಗಂತ ಒಪ್ಕೊಳ್ಳಬಾರ್ದು. ಅತಿ ಆದ್ರೆ ಅಮೃತನೂ ವಿಷ. ಇವ್ದು ಯಾವುದೇ ವಿಚಾರಗಳಾದರೂ ಅತಿ ಆದರೂ ಅಮೃತನೂ ವಿಷ, ಹೌದಲ್ಲ? ಹಾಗಾಗಿ ಇದು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ. ಇಷ್ಟು ಬದುಕಿಬಿಟ್ರೆ ಜೀವನ ಮುಗೀತು ಅನ್ನೋ ಲೆಕ್ಕದಾಗ ಹೇಳ್ತಾರೆ ಅವರು. ಅಂದ್ರೆ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದು ಶುದ್ಧ ಆಗೋದು. ಇದು ಲೈಕ್ ಇದು ನೀನು ಪ್ಯೂರಿಟಿ, ಪೂಜೆಕ್ಕಿಂತ ಮುಂಚೆ ಪ್ಯೂರಿಟಿ ಆಗೋದು. ಇದ್ರೊಳಗೆ ಬಹಳ ಬಹಳ ವಿಚಾರಗಳು ಇದ್ದಾವೆ, ಬಹಳ ಬಹಳ ವಚನಗಳದು, ಸಾವಿರಾರದವು. ಇವತ್ತು ಈ ವಿಡಿಯೋಕ್ಕೆ ಇಷ್ಟು ಸಾಕು, ಬಹಳ ಲೆಂತಿ ಆಗುತ್ತೆ ಇನ್ನು ಹೇಳಿಬಿಟ್ರೆ. ಸೊ ಯಾರೇ ಇರಲಿ, ಏನಾದರೂ ವಿಚಾರಗಳಿದ್ರೆ ಕಮೆಂಟ್ ಹಾಕ್ರಿ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ, ಮಾತಾಡೋಣ. ಓಕೆ, ನಮಸ್ಕಾರ.